ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾರನ್ನು ಕೂಡ ಬಿಡಬಾರ್ದು. ನೋಡಿ, ಯಾರನ್ನು ಕೂಡ ಕೊಲ್ಲುವಂಥ ಅಧಿಕಾರಿ ಯಾರಿಗೂ ಕೂಡ ಕೊಡಲಿಲ್ಲ ದೇವರು. ಇವರೆಲ್ಲ ಬೇಡಿಕೆ ಏನಿದೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ವಿಶ್ವಾಸ ಇದೆ ನನಗೆ. ನಾವು ಚರ್ಚೆ ಗೌರ್ಮೆಂಟ್ ಟೇಕ್ ಎ ಡಿಸಿಷನ್ ಇದರಲ್ಲಿ. ಅದೇ ಈಗಾಗಲೇ ಬಹುಶಃ ನಾನು ಈ ಒಂದು ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಅದರ ನಂತರದ ಕೆಲವು ಘಟನೆಗಳಲ್ಲಿ ಅದರೆಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕೃತ್ಯ ಮಾಡಿದವರು ಯಾವ ತಪ್ಪಿಸದ ರೀತಿ ನೋಡಿಕೊಳ್ಳದಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದ್ದಾರೆ. ಯಾರೆಲ್ಲ ಇವತ್ತು ಆರೋಪಿಗಳಿದ್ದಾರ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಬಹುಶಃ ಇವತ್ತು ಆ ಪೊಲೀಸ್ ಇಲಾಖೆ ಎಲ್ಲ ವರದಿಯನ್ನು ಸಲ್ಲಿಸ್ತದೆ ಮತ್ತು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅದನ್ನು ಈ ಶೆಟ್ಟಿ ಮಾಡೋ ಕೇಸ್ದು ಬುಡಕ್ಕೆ ಹೋಗಿ ಅಂದರೆ ಯಾರು ಹಿಂದಿದ್ದಾರೆ ಅಂತ ಮಾಡಬೇಕು, ಎಲ್ಲ ತನಿಖೆ ಮಾಡಲಿ. ಯಾರನ್ನು ಕೂಡ ಬಿಡಬಾರ್ದು. ನೋಡಿ, ಯಾರನ್ನು ಕೂಡ ಕೊಲ್ಲುವಂಥ ಅಧಿಕಾರಿ ಯಾರಿಗೂ ಕೂಡ ಕೊಡಲಿಲ್ಲ ದೇವರು, ಯಾವುದು ವಿಚಾರ ಸಂಬಂಧಪಟ್ಟಾಗಿ. ಸೊ ಇದು ಕಠಿಣ ಶಿಕ್ಷೆ, ಪತ್ತೆ ಹಚ್ಚೋದು ಎಲ್ಲ ರೀತಿ ತನಿಖೆ ಮಾಡಿ ಎಲ್ಲನ್ನು ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗೋದಿಲ್ಲ. ಇನ್ನು ಮುಂದಕ್ಕೆ ಈ ರೀತಿ ಯಾರು ಕೂಡ ಮಾಡಲಿಕ್ಕೂ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗುವಂಥ ಕ್ರಮ ಆಗಬೇಕು. ಅದಕ್ಕೆ ಪೊಲೀಸವರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯನ್ನು ಹಾಕಬೇಕು. ಅಡ್ವೊಕೇಟ್ಸ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ತೀರ್ಮಾನ ಕೊಡೋರು ಯಾರು ಇರ್ತಾರೆ ಅವ್ರು ಕೂಡ ಒಂದು ಆತ್ಮಾವಲೋಕನ. ಇಟ್ಸ್ ಜಾಯಿಂಟ್, ಒಬ್ಬರೊಂದು ಆಗುವಂಥ ವಿಚಾರ ಅಲ್ಲ. ಅದರಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಬಂದಾಗ ಇವ್ರು ಹೇಳಿದ್ದನ್ನ ನೀವು ಹೇಳಿ ಅಂದರೆ ಒಂದು ಸೌಹಾರ್ದ ಇದನ್ನು ಮೇಂಟೈನ್ ಮಾಡಬೇಕು ಅಂತ ನೀವು ಆ ರೀತಿ ಅವ್ರು ಹೇಳಿದ್ದನ್ನ ನೀವು ಹೇಳಿ ನೀವು ಒಂದು ರೀತಿ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗ್ತಿಲ್ವಾ ನೀವು ಇದರಲ್ಲಿ? ಅಂದರೆ ಇನ್ನೂ ಇದು ಆ್ಯಕ್ಷನ್ ತೊಗೊಳಕ್ಕಿಂತ ಮುಂಚೆ ನೀವು ಅವ್ರು ಹೇಳಿದ್ದನ್ನ ನೀವು ಇದು ವಿಚಾರ ಮಾಡಿದ್ದಕ್ಕೆ ಅಂದರೆ ಒಂದು ರೀತಿ ನೀವು ಇನ್ವೆಸ್ಟಿಗೇಷನ್ದಲ್ಲೂ ನೀವು ಒಂದು ರೀತಿ ಕೈ ಆಡ್ದಂಗೆ ಆಗಲಿಲ್ವಾ ಅಂತ, ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗಲಿಲ್ವಾ? ನೋಡಿ, ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನಂದು ಅಲ್ಲ. ಅದು ನನ್ನ ಜಿಲ್ಲೆಯವರಿಗೆ, ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಅದು ಯಾರಿದ್ರು ಕೂಡ. ಎರಡನೇದು, ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು, ಒಂದು ಸೋದರತೆ, ಒಂದು ಸೌಹಾರ್ದತೆ ಮತ್ತು ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ, ಸತ್ಯವನ್ನು ಹೇಳಿದ್ದೇನೆ. ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ. ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ. ಯಾಕೆ ನಾನು ಯಾರು ಮುಚ್ಚಿಡಬಾರ್ದು ಇದರಲ್ಲಿ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ. ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹಚ್ಚಲು ನೀವು ಅವಕಾಶ ಮಾಡಿಕೊಡಿ, ಒಗ್ಗಟ್ಟಿಂದ ಇದ್ದು. ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅವರಿಗೆ ಅದಾಗಲಿ ಅಂತ. ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರುತ್ತೆ. ನನಗೆ ಸಿಕ್ಕಿದ್ದನ್ನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ. ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ. ಇದಕ್ಕೆ ಯಾವಾಗ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಯಾರಿದ್ದಾರೆ ಅವರೆಲ್ಲ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸ್ನವರು. ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದು ಕೊಡಿಲ್ಲ ಮತ್ತು ಅವನ ಜಾಮೀನು ಅಲ್ಲ ಇದರಲ್ಲಿ. ಅದರ ಬಗ್ಗೆ ನಾನು ಬಹುಶಃ ನಾನು ಭಾಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇವರಂತ ನನ್ನ ಕ್ಷೇತ್ರ ಜನರು ಮತ್ತು ನನಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡುವಂಥ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು, ರಾಜ್ಯಕ್ಕೆ ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆ ಕೆಡಿಸಲಿಕ್ಕೆ ಹೋಗೋದಿಲ್ಲ. ಅದರ ತಪ್ಪಂತ ನಾನು ಹೇಳೋದು ಕೂಡ ಇಲ್ಲ. ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡ ತೆಕ್ಕೊಂಡು ಹೋಗ್ಬೋದು.
ಒಂದು ಅದನ್ನು ಜನ ಆಲೋಚನೆ ಮಾಡ್ಬೋದು, ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ, ಇನ್ನು ಮೊದಲು ರಾಜಕೀಯವಾಗಿ ತಗೊಂಡು ಹೋಗ್ಬೋದು. ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ. ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ಈ ದೇಶದ ಸ್ವತಂತ್ರ ಅವರಿಗಿದೆ. ಯಾವ ನಂಬ್ತಾರಂತ ಮಾತ್ರ ಮುಖ್ಯ. ನನಗೆ ವಿಶ್ವಾಸ ಇದೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರು, ನನ್ನ ಕ್ಷೇತ್ರದವರು, ಇಷ್ಟು ವರ್ಷ ನಾನು ನೋಡಿದವರು, ನನ್ನ ವ್ಯಕ್ತಿತ್ವ ತಿಳ್ಕೊಂಡವರು, ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ. ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ. ನಾನು ಶಾಸಕನಾಗುವ ಮೊದಲೇ ಬೇರೆ ಬೇರೆ ರೀತಿಯಿಂದ ಬಂದಂಥ ವಿಚಾರ. ಅದಕ್ಕೆ ಯಾರು ಟೀಕೆ ಮಾಡ್ತಾರೆ, ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ, ಅದರ ಬಗ್ಗೆ ನಾವು ಹೇಳಿಕೆ ಹೋಗುವುದಿಲ್ಲ ಇದಕ್ಕೆ. ಆದಾಗ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಜನ ನನ್ನನ್ನು ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮಗೆ ವಿಶ್ವಾಸ. ನೋಡಿ, ಅದು ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್ ಅಟ್ ಆಲ್. ಯಾರ್ಯಾರು ಮಾತಾಡಿದ್ರಲ್ಲ ಅದನ್ನೇ ನಾನು ಮಾತಾಡಿಲ್ಲ. ನನಗೆ ಫೋನ್ ಬಂದವರು ಸತ್ಯವಾಗಿ ನಾನು ಮಾತಾಡಿದ್ದೇನೆ. ಎಷ್ಟೋ ನೋಡಿ, ಯಾವುದೋ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮುಸ್ತಫಾ ಎಂಬ ವ್ಯಕ್ತಿ ನಡೆಸಿದಾಗ ನೀವು ಮತ್ತು ಇನಾಯತ್ ಅಲಿ ಅವರಲ್ಲಿ ಭಾಗವಹಿಸಿದ್ದೀರಿ. ಯಾರು ಹೇಳಿದ್ದಾರೆ? ಬಿಜೆಪಿ ಜಿಲ್ಲಾಧ್ಯಕ್ಷ. ನಾನು ಹೇಳ್ದೆ ಅಲ್ಲ ಅಂಥದ್ದು. ನೋಡಿ, ನಾನು ನಿಮಗೆ ಹಿಂದೆ ಕೂಡ ಹೇಳಿದ್ದೇನೆ, ಇದರಲ್ಲಿ ನನಗೆ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಮ್ಯಾಚಿಗೆ, ಇನ್ನೊಂದು ಕಾರ್ಯಕ್ರಮಕ್ಕೆ, ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಆಹ್ವಾನಿಸ್ತಾರೆ. ನಮ್ಮ ಊರವರಲ್ಲ, ಪರೂರವರು ಕೂಡ ಆಹ್ವಾನಿಸ್ತಾರೆ. ಕೆಲವೊಂದು ಶಾಸಕರಲ್ಲಿ ಕೂಡ ನಮ್ಮ ಹೆಸರನ್ನು ಹಾಕ್ತಾರೆ. ನಮ್ಗೆ ಯಾವುದು ಅವಕಾಶ ನಮಗೆ ಸಮಯ ಇದೆಯಾ ಆವಾಗ ನಾವು ಹೋಗ್ತೇವೆ, ಇಲ್ಲ ನಾವು ಹೋಗೋದಿಲ್ಲ. ಮತ್ತು ಇವರು ಹೇಳಿದಂಥ ಆ ಮ್ಯಾಚ್ಗೆ ನಾನು ಹೋಗಲೂ ಇಲ್ಲ, ನಾನು ಹೋಗ್ಲಿಕ್ಕೆ ಆಗಲೂ ಇಲ್ಲ. ಇದರಲ್ಲಿ ನನಗೆ ಅಲ್ಲಿಂದ ಜನಪ್ರತಿ ಫೋನ್ ಮಾಡಿ, ಇಲ್ಲ ಬಾಲ ಊರವ್ರು ಬರಬೇಕಂತ ಕೇಳ್ತಾ ಇದ್ದಾರೆ, ಒಮ್ಮೆ ಕೂಡ ಊರಿಗೆ ಬರಲಿಕ್ಕೆ ಆಗಲಿಲ್ಲ, ಊರವ್ರ ಅಪೇಕ್ಷೆ ಇದೆ, ನಿಮ್ಮ ನೋಡಬೇಕಂತ ಹೇಳ್ತಾರೆ. ನನಗೆ ಒತ್ತಾಯ ಮಾಡಿಕೊಂಡು ನನಗೆ ಅವತ್ತು ನನ್ನ ಕೆಲಸ ಹೊತ್ತ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ. ಅದು ನೋಡಿ, ನಮಗೆ ಏನು ಗೊತ್ತದರಲ್ಲಿ, ಅದರ ಬಗ್ಗೆ ನಾನು ಟೆನ್ಷನ್ ಮಾಡಿ ಹೋಗೋದಿಲ್ಲ. ನಮಗೇನಿದೆ ಇವತ್ತು, ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಒಂದು. ಎರಡನೇದು, ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಸೋದರತೆ ವಾತಾವರಣ ಇರಬೇಕು. ನಾನು ಎಲ್ಲ ಜನಪ್ರತಿನಿಧಿಗಳಿಗೆ, ನಾನು ಈ ಜಿಲ್ಲೆಯ ಸರ್ವ ಜನರಿಗೆ ಕೂಡ ನಾನು ಕೇಳೋದಿಷ್ಟೇ, ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ, ನನಗೆ ಈ ಜಿಲ್ಲೆಯ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸೋದರತೆ ಮತ್ತು ಅಭಿವೃದ್ಧಿ ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತು ಜನ ಬರಲಿಕ್ಕೆ ಧಕ್ಕೆ ಆಗುವಂಥದ್ದು, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಬಂಡವಾಳ ಹಾಕುವಂತಹ ವ್ಯಾಪಾರಸ್ಥರಿಗೆ ಇಲ್ಲಿ ಪ್ರೋತ್ಸಾಹ ಕೊಡುವಂಥ ಮಾತು ನಮ್ಮಿಂದ ಬರಲಿ. ಇಲ್ಲಿಗೆ ಬರುವವರು ಕೂಡ ಬರದ ರೀತಿ ಮಾಡಿದಂತಹ ಮಾತುಗಳು ಯಾರಿಂದಲೂ ಕೂಡ ಬರಬಾರ್ದು, ಆ ಕೆಲಸ ಯಾರು ಕೂಡ ಮಾಡಬಾರ್ದು. ಇದೆಲ್ಲವೂ ಕೂಡ ನಾವು ನಮ್ಮ ಈ ಜಿಲ್ಲೆಗೆ ಪೂರಕವಾಗಿ ಮತ್ತು ಸೌಹಾರ್ದ ಪೂರಕವಾಗಿ ಮಾತಾಡೋದೇ ನಮ್ಮ ಜಿಲ್ಲೆಗೆ ಕೂಡ ದೊಡ್ಡ ಮಟ್ಟದ ಪ್ರೇಮ ಮತ್ತು ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, ಅಲ್ಲಿ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷದವರಿದ್ದಾರೆ, ಅವ್ರವ್ರು ಮಾತಾಡಿಕೊಳ್ಳಿ, ನಮ್ದೇನು ಪಾತ್ರ ಇದೆ, ನಮ್ಗೇನದು ಅಭ್ಯಂತರ ಇಲ್ಲ. ಅದು ನನ್ನ ಕ್ಷೇತ್ರ ಅಲ್ಲ, ನಾನು ಮಂಗಳೂರಲ್ಲಿದ್ದೇನೆ, ನಾನು ಜಿಲ್ಲೆ ಮತ್ತು ನಾನು ಸ್ಪೀಕರ್ಗೆ ಹೇಳಿದಿಷ್ಟೇ, ನಮ್ದೇನು ಅಭ್ಯಂತರ ಇಲ್ಲ. ಇವರು ಕೇಳಲಿಕ್ಕೆ ಕೂಡ ಅಧಿಕಾರ ಇದೆ, ಅವರಿಗೆ ತೀರ್ಮಾನ ಕೊಡಲಿಕ್ಕೆ ಕೂಡ ಅಧಿಕಾರ ಇದೆ. ಆದ ಕಾರಣ ಅವ್ರು ಮಾಡಿ ನಮ್ದು ನಾನು ಯಾಕೆ ಆಕ್ಷೇಪ ಮಾಡಬೇಕು? ನಮ್ಗೆ ಏನಾದರೂ ಕೂಡ ನಾನು ಹೇಳ್ತೇನೆ, ಅದು ಯಾವುದೇ ತನಿಖೆ ಇರಲಿ, ನೈಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇದರಿಂದ ಯಾರೆಲ್ಲ ಇದ್ದಾರಾ, ನೀವೇನೋ ಡೌಟ್, ಅದೆಲ್ಲ ಡೌಟ್ ಕೂಡ ಕ್ಲಿಯರ್ ಆಗಬೇಕು ಅಷ್ಟೇ. ಮತ್ತು ನಮಗೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯನು, ಇದರಿಂದಾಗಿ ನಾವು ಸಮಾಜದಲ್ಲಿ ಒಗ್ಗಟ್ಟು ಹಾಳಾಗಬಾರ್ದು. ನಾವೆಲ್ಲ ವರ್ಗದವರು, ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಹೋಗಬೇಕು. ಅದು ನಮ್ಮ ಪ್ರಮುಖವಾದ ವಿಚಾರ ಆಗಿದೆ. ಅದಕ್ಕೆ ಬೇಕಾಗಿ ಸೌಹಾರ್ದತೆ ಬೇಕಾಗಿ ನಾನು ಎಷ್ಟೇ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನೇನು ಒತ್ತಾಯ ಮಾಡಬೇಕು? ಅವ್ರವ್ರು ಕೇಳ್ತಾರೆ, ಬೇಡಿಕೆಯನ್ನು ಸರ್ಕಾರ ಮಾಡ್ತದೆ, ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವೆಲ್ಲದಿಷ್ಟೇ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋದು ಕೆಲಸ ಆಗಲಿ, ಏನು ಬುಡ ಸಮೇತ ಇದು ನೀವೇನೆಲ್ಲ ಜನರಿಗೆ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡೋ ಕೆಲಸ ಯಾವ್ಯಾವ ತನಿಖೆ ಸಂಸ್ಥೆ ವಹಿಸ್ತದೆ ಆ ವಹಿಸಿದ ಕೆಲಸವನ್ನು ಅವ್ರು ಮಾಡಬೇಕು. ಯಾವ ತನಿಖೆ ಸಂಸ್ಥೆ ಮಾಡಬೇಕಂತೇಳಿ ಅದು ಸರ್ಕಾರ ತೀರ್ಮಾನ ಮಾಡ್ತದೆ.
ಹರೀಶ್ ಪೂಜೆ ಅವರು ಹೇಳಿದ್ದಾರೆ ನಿಮ್ಗೆ ಎರಡು ಮುಖ ಇದೆ ಅಂತ. ದೇವರು ಒಳ್ಳೇದು ಮಾಡಲಿ. ಅಲ್ಲ ಮತ್ತೆ ಇದಲ್ಲ, ಇದಕ್ಕೆ ಅಕಸ್ಮಾತ್ ನಿಮ್ಗೆ ಈ ಸಂಬಂಧವಾಗಿ ಪ್ರಶ್ನೆ ಮಾಡಕ್ ಕರೆದ್ರೆ ನೀವು ಹೋಗ್ತೀರಾ? ನೋಡಿ, ಏನಿರಲಿಲ್ಲ ಅಂತ ಪ್ರಶ್ನೆ ಮಾಡ್ತೀರಿ ನೀವು. ನಾವೇನು ಹೇಳ್ತೇವೆ, ಏನಿದೆಯೋ ತನಿಖೆನೆಲ್ಲ ಕೂಡ ಮಾಡಲಿ ಅಲ್ಲ. ತನಿಖೆ ಮಾಡಿ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಇರುವಂಥದ್ದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.